ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನಾವು ಇಂದು ಬಾಪೂಜಿಯವರ ಹೊಸ ವಿಡಿಯೋ ಆದಂತಹ ಆತ್ಮಶಕ್ತಿ ಸೆ ನವಯುಗ ಕಾ ನಿರ್ಮಾಣ ಅನ್ನುವಂತಹ ಹಿಂದಿ ವಿಡಿಯೋದ ಕನ್ನಡ ಅನುವಾದವನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಬಾಪೂಜಿಯವರು ವಿನಾಶವನ್ನು ಹೇಗೆ ತಡೆಯಬೇಕು ಎನ್ನುವುದರ ಬಗ್ಗೆ ಈ ರೀತಿ ತಿಳಿಸುತ್ತಾ ಹೋಗುತ್ತಾರೆ. ಜಗತ್ತಿನಲ್ಲಿ 3ನೇ ವಿಶ್ವಯುದ್ಧ ಆಗಿಯೇ ತೀರಲಿದೆ. ಹೀಗಾಗಿ ವಿಶ್ವಯುದ್ಧವನ್ನು ಹಾಗೂ ನೆಗೆಟಿವ್ ವೈಬ್ರೇಷನ್ ವಿನಾಶವನ್ನು ನಾವು ತಡೆಯಬಹುದಾಗಿದೆ. ಆತ್ಮ ಸ್ವರೂಪದಲ್ಲಿ ನಾವು ನಮ್ಮನ್ನು ಅರಿತುಕೊಳ್ಳಬೇಕು. ಆತ್ಮನ ಶಕ್ತಿ ಮನಸ್ಸಿನಲ್ಲಿ ಟ್ರಾನ್ಸ್ಫರ್ ಆಗುತ್ತದೆ. ಮನಸ್ಸು ಆತ್ಮನ ಪವರನ್ನು ಉಪಯೋಗಿಸಿಕೊಳ್ಳುತ್ತಿರುತ್ತದೆ. ಮನಸ್ಸಿನಲ್ಲಿ ಬುದ್ಧಿ ಇದೆ, ಬುದ್ಧಿಯಲ್ಲಿ ಸಂಸ್ಕಾರವಿದೆ. ಆತ್ಮಜ್ಞಾನ ಬಂದಾಗ ನಾವೊಂದು ಆತ್ಮ ಎನ್ನುವುದು ನಮಗೆ ಚೆನ್ನಾಗಿ ಅರಿವಾಗುತ್ತದೆ. ಹಾಗೂ ಶರೀರವು ಕರ್ಮವನ್ನು ಮಾಡುವ ಒಂದು ಸಾಧನ ಎಂಬುದು ತಿಳಿಯುತ್ತದೆ. ಆತ್ಮ ಸ್ವರೂಪದ ಅನುಭೂತಿಯಿಂದ ಆತ್ಮನಲ್ಲಿ ಪವರ್, ಶಕ್ತಿ, ಚೇತನ ಶಕ್ತಿಯು ಸಂಚಾರವಾಗುತ್ತದೆ. ಆಗ ನಾವು ಆತ್ಮಶಕ್ತಿಗೆ ಸಂಪೂರ್ಣ ಸಂಕಲ್ಪವನ್ನು ವಿಶ್ವದಲ್ಲಿ ಪರಮಶಾಂತಿ ತುಂಬಿದೆ, ಪರಮಶಾಂತಿ ಹರಡಿದೆ, ಪರಮಶಾಂತಿ ಎಲ್ಲೆಡೆ ಹರಡಿಕೊಳ್ಳುತ್ತಿದೆ ಎಂದು ಸಂಕಲ್ಪವನ್ನು ಮಾಡಬೇಕು. ಆಗ ನಿಧಾನವಾಗಿ ಪರಮಶಾಂತಿ ಎಲ್ಲೆಡೆ ಹರಡುವುದು. ಪಂಚತತ್ವ ಪ್ರಕೃತಿಯ 5 ತತ್ವಗಳು ನಿಧಾನವಾಗಿ ಶಾಂತವಾಗುವು. ಸತ್ಯಯುಗದಲ್ಲಿ ವೈಬ್ರೇಷನ್ ಸತೋಪ್ರಧಾನವಾಗಿತ್ತು ಹಾಗೂ ತ್ರೇತಾಯುಗದಲ್ಲಿ ರಜೋಪ್ರಧಾನವಾಗಿತ್ತು. ದ್ವಾಪರದಲ್ಲಿ ರಜೋಪ್ರಧಾನತೆಯಿಂದ ಕಲಿಯುಗ ಬಂದಾಗ ವಾಯುಮಂಡಲವು ತಮೋಪ್ರಧಾನತೆಗೆ ಇಳಿಯಿತು. ಜನರ ವಿಚಾರ ಸಂಕಲ್ಪಗಳಿಂದ ವಾಯುಮಂಡಲ ಬದಲಾಗುತ್ತಾ ಹೋಗುತ್ತದೆ. ನೆಗೆಟಿವ್ ಸಂಕಲ್ಪಗಳು ಹೆಚ್ಚಾಗಿ ವಾಯುಮಂಡಲವು ತಮೋಪ್ರಧಾನತೆಗೆ ಇಳಿದಿದೆ. ಜ್ಞಾನದಿಂದ ಇದನ್ನು ನಾವು ಸರಿಪಡಿಸಬಹುದಾಗಿದೆ. ಜ್ಞಾನ ತಿಳಿದುಕೊಂಡಾಗ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಮನಸ್ಸು ನಿಧಾನವಾಗಿ ಪರಮಾತ್ಮನತ್ತ ತಿರುಗುತ್ತದೆ. ಪರಮಾತ್ಮ ಜ್ಞಾನ ಎಂದರೆ ಪರಬ್ರಹ್ಮ ಪರಮೇಶ್ವರ ನಿರ್ಗುಣ ನಿರಾಕಾರ ಬ್ರಹ್ಮಾಂಡದ ಆದಿ ಮಧ್ಯ ಮತ್ತು ಅಂತ್ಯದ ಜ್ಞಾನವೇ ಬ್ರಹ್ಮಜ್ಞಾನ, ಪರಮಾತ್ಮ ಜ್ಞಾನ. ಆತ್ಮ ಸ್ವರೂಪದಲ್ಲಿದ್ದಾಗ ಈ ಜ್ಞಾನ ನಮಗೆ ಅರಿವಾಗುತ್ತದೆ. ಬ್ರಹ್ಮಜ್ಞಾನ ಪ್ರಾಪ್ತಿಯಾದಾಗ ಮನಸ್ಸು ಎನ್ನುವುದೇ ಇರುವುದಿಲ್ಲ. ಕೇವಲ ಆತ್ಮ ಸ್ವರೂಪ ಒಂದೇ ಉಳಿದುಕೊಳ್ಳುತ್ತದೆ. ಆತ್ಮ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗುತ್ತದೆ. ಆತ್ಮ ಪರಮಾತ್ಮನಲ್ಲಿ ಕನೆಕ್ಟ್ ಆದಾಗ ಆತ್ಮಶಕ್ತಿ ಪವರ್ ಬರುತ್ತದೆ. ಆತ್ಮನಲ್ಲಿ ಪವರ್ ಬಂದಾಗ ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಮಹಾಕಾರಣ ಶರೀರ ಹಾಗೂ ಮಹಾಕಾರಣ ಶರೀರದ ಒಳಗಿನ ಪರಮ ಮಹಾಕಾರಣ ಶರೀರ ಎಲ್ಲವೂ ನಿಧಾನವಾಗಿ ಚಾರ್ಜ್ ಆಗುತ್ತಾ ಹೋಗುತ್ತದೆ. ನಮ್ಮ ಮನದಲ್ಲಿ ಬರುವ ಎಲ್ಲ ವಿಚಾರ ಸಂಕಲ್ಪಗಳಿಗೆ ಕಾರಣ ಶರೀರವಾಗಿದೆ. ಮನದ ಸಂಕಲ್ಪ ವಿಚಾರಗಳಿಂದ ಕಾರಣ ಶರೀರ ನಿರ್ಮಾಣಗೊಳ್ಳುತ್ತದೆ. ಈ ಕಾರಣ ಶರೀರದಲ್ಲಿ ಅನೇಕ ಜನ್ಮಗಳ ರೆಕಾರ್ಡ್ ಅಡಗಿರುತ್ತದೆ. ಅನೇಕ ಜನ್ಮದ ಈ ಕರ್ಮಗಳು ನಮ್ಮನ್ನು ಕರ್ಮಬಂಧನಕ್ಕೆ ಒಳಮಾಡುತ್ತಿರುತ್ತವೆ. ಈ ರೆಕಾರ್ಡ್ಗಳು ನಮ್ಮನ್ನು ಜನ್ಮ ಮರಣದ ಚಕ್ರಕ್ಕೆ ಒಳಪಡಿಸುತ್ತದೆ. ಕಾರಣ ಶರೀರವನ್ನು ಪವರ್ನ ಮೂಲಕ ಅಲ್ಲಿನ ರೆಕಾರ್ಡ್ಗಳನ್ನು ಡಿಲೀಟ್ ಮಾಡಬೇಕಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನೂ ಸಹ, ಹೇ ಅರ್ಜುನ, ನೀನು ಆತ್ಮ ಸ್ವರೂಪದಲ್ಲಿ ಸ್ಥಿತನಾಗಿ ಪರಮಾತ್ಮನನ್ನು ಸ್ಮರಿಸು, ನಾನು ನಿನ್ನ ಎಲ್ಲ ಪಾಪಗಳನ್ನು ನಾಶ ಮಾಡಿ ಪರಂಧಾಮಕ್ಕೆ ಕರೆದೊಯ್ಯುತ್ತೇನೆ ಎಂದಿದ್ದಾನೆ. ಆತ್ಮವು ಆತ್ಮಜ್ಞಾನದಿಂದ ಆತ್ಮಕ್ಕೆ ತಾನು ಯಾರು, ಎಲ್ಲಿಂದ ಬಂದಿದ್ದೇನೆ ಎಂದು ಅರಿವಾಗಿ ಆತ್ಮ ಸ್ವರೂಪದಲ್ಲಿ ಪರಮಾತ್ಮನೊಂದಿಗೆ ಕನೆಕ್ಟ್ ಆದಾಗ ಆತ್ಮನಲ್ಲಿ ಪವರ್ ಸಂಚಾರವಾಗಿ ವಿಕರ್ಮಗಳೆಲ್ಲವೂ ನಾಶವಾಗುತ್ತವೆ. ಎಲ್ಲ ಜನ್ಮಗಳ ರೆಕಾರ್ಡ್ ಅಳಿಸಿ ಹೋಗುತ್ತವೆ. ಇದರಿಂದ ಆತ್ಮವು ಕರ್ಮಾತೀತ ಸ್ಥಿತಿ, ಗುಣಾತೀತ ಹಾಗೂ ಭಾವಾತೀತ ಸ್ಥಿತಿಗೆ ಬರುತ್ತದೆ. ನಮ್ಮ ಈ ಭೂಲೋಕದಿಂದ ಮೇಲೆ 7 ಲೋಕಗಳಿವೆ. ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ ಹಾಗೂ ಬ್ರಹ್ಮಪುರಿ, ವಿಷ್ಣುಪುರಿ, ಶಿವಪುರಿ. ನಂತರ ಪರಂಧಾಮವಿದೆ.
ಹಾಗೂ ಭೂಮಿಯಿಂದ ಕೆಳಗೆ 7 ಪಾತಾಳ ಲೋಕಗಳಿವೆ. ಆತ್ಮಸ್ವರೂಪದಲ್ಲಿ ವೈಬ್ರೇಷನ್ ಸಂಕಲ್ಪಗಳನ್ನು ಹಾಕಿದಾಗ ಈ ಒಟ್ಟು 14 ಲೋಕಗಳಿಗೂ ಪರಮಶಾಂತಿಯ ವೈಬ್ರೇಷನ್ ತಲುಪುವುದು. ಮೊದಲು ನಮ್ಮ ಸೂಕ್ಷ್ಮ ಶರೀರದಲ್ಲಿ ವೈಬ್ರೇಷನ್ ತಲುಪಿ ನಮ್ಮ ಓರಾದಲ್ಲಿ ಪರಮಶಾಂತಿಯ ವೈಬ್ರೇಷನ್ ತುಂಬಿಕೊಂಡು ಪರಮಶಾಂತಿಯ ಅನುಭವ ಆಗುವುದು. ನಮ್ಮ ಅನೇಕ ಜನ್ಮಗಳ ಕರ್ಮಗಳಂತೂ ನಮ್ಮ ಮುಂದೆ ಬರಲೇಬೇಕು. ಆದರೂ ಸಹ ಪರಮಶಾಂತಿಯ ವೈಬ್ರೇಷನ್ನಿಂದ ನಮಗೆ ಪರಮಶಾಂತಿಯ ಅನುಭವ ಆಗುವುದು. ಈ ಪರಮಶಾಂತಿಯ ವೈಬ್ರೇಷನ್ ಹರಡುತ್ತಾ ನಮ್ಮ ಮನೆಯನ್ನೆಲ್ಲ ತುಂಬಿಕೊಳ್ಳುವುದು. ನಂತರ ಕ್ರಮೇಣವಾಗಿ ನಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಪರಮಶಾಂತಿ ಆವರಿಸಿಕೊಳ್ಳುವುದು. ಮುಂದೆ ಬರಲಿರುವ ಸಮಯ ಬಹಳ ಭಯಂಕರವಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ವಿದೇಶದಲ್ಲಿ 3ನೇ ವಿಶ್ವಯುದ್ಧ ಆಗಲಿದೆ ಮತ್ತು ಭಾರತದಲ್ಲಿ ಸಿವಿಲ್ ವಾರ್ ಆರಂಭವಾಗಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಆತ್ಮಸ್ವರೂಪರಾದಾಗ ಸ್ವಪರಿವರ್ತನೆ ಆಗುವುದು. ಮೊದಲು ಸ್ವಪರಿವರ್ತನೆ, ನಂತರ ಮನೆಯಲ್ಲಿ ಪರಮಶಾಂತಿ ತುಂಬಿಕೊಳ್ಳುವುದು. ಆತ್ಮದಲ್ಲಿ ಶಕ್ತಿಯು ತುಂಬಿಕೊಂಡಾಗ ನಮ್ಮ ಸಂಕಲ್ಪದಲ್ಲಿಯೂ ಸಹ ಶಕ್ತಿ ತುಂಬಿಕೊಳ್ಳುತ್ತದೆ. ವೈಬ್ರೇಷನ್ ಹರಡುತ್ತಾ ನಮ್ಮ ಮನೆಯನ್ನು ತುಂಬಿ ನಂತರ ಸುತ್ತಮುತ್ತಲು ಹರಡುವುದು. ನಮ್ಮ ನಗರ, ನಮ್ಮ ರಾಜ್ಯ, ನಮ್ಮ ದೇಶ ಹೀಗೆ ಹರಡುತ್ತಾ ಸಂಪೂರ್ಣವಾಗಿ ವಿಶ್ವವನ್ನು ಆವರಿಸಿಕೊಳ್ಳುವುದು. ನಂತರ ಅಲ್ಲಿಂದ ಪರಮಶಾಂತಿಯ ವೈಬ್ರೇಷನ್ ಹರಡುತ್ತಾ ಮುಂದೆ ಸಾಗಿ ಭೂಲೋಕದಿಂದ ಭುವರ್ಲೋಕ, ಭುವರ್ಲೋಕದ ನಂತರ ಸ್ವರ್ಗಲೋಕಕ್ಕೂ ಸಹ ಹರಡಿಕೊಳ್ಳುವುದು. ಆತ್ಮನಲ್ಲಿ ಶಕ್ತಿ ಬಂದಾಗ ಅದು ನಮ್ಮಿಂದ ಹರಡುತ್ತಾ ಹೋಗಿ 14 ಲೋಕವನ್ನು ಸಹ ತುಂಬಿಕೊಳ್ಳುವುದು. ಬೇಹದ್ಗೆ ಬೇಹದ್ನ ಬ್ರಹ್ಮಾಂಡದಲ್ಲಿ ಪರಮಶಾಂತಿ ಎಂದು ನಾವು ಸಂಕಲ್ಪ ಮಾಡಿದಾಗ ಅದರ ವೈಬ್ರೇಷನ್ ಬೇಹದ್ ಬ್ರಹ್ಮಾಂಡದಲ್ಲಿ, ಅನಂತಕೋಟಿ ಬ್ರಹ್ಮಾಂಡಗಳಲ್ಲಿ, ಮಹಾಬ್ರಹ್ಮಾಂಡಗಳಲ್ಲಿ, ಗ್ಯಾಲಕ್ಸಿ, ಆಕಾಶಗಂಗೆ ಇದರಿಂದ ಮುಂದುವರಿದು ಯೂನಿವರ್ಸ್, ಗ್ರೇಟ್ ಯೂನಿವರ್ಸ್, ಸಂಪೂರ್ಣ ಮಲ್ಟಿವರ್ಸ್ವರೆಗೂ ಪರಮಶಾಂತಿ ವೈಬ್ರೇಷನ್ ತುಂಬಿಕೊಳ್ಳುವುದು. ಮುಂದೆ ಬರಲಿರುವ ಸಮಯದಲ್ಲಿ ಮಹಾಕಾಲ ಅಗ್ನಿ ಅಂದರೆ ಪರಮಾಣು ಬಾಂಬ್ ವಿಸ್ಫೋಟವಾದಾಗ ಕಾಲಾಗ್ನಿಯಲ್ಲಿ ಎಲ್ಲವೂ ಸುಟ್ಟು ಭಸ್ಮವಾಗುವುದು. ನಂತರ ಇದರಲ್ಲಿ ಕೇವಲ ಆತ್ಮಗಳು ಮಾತ್ರ ಉಳಿದುಕೊಳ್ಳಲಿದ್ದಾರೆ. ಏಕೆಂದರೆ ಈ ಪರಮಾಣು ಬಾಂಬ್ ಭೂಮಿಯ ಮೇಲೆ 1,000 ಬಾರಿ ವಿನಾಶವನ್ನು ತರಬಲ್ಲದು. ಇಂತಹ ವಿನಾಶಕಾರಿ ಪರಮಾಣು ಬಾಂಬ್ಗಳು ವಿಶ್ವ ಯುದ್ಧದಲ್ಲಿ ವಿಸ್ಫೋಟಗೊಂಡಾಗ ಜಲ, ಸಾಗರ, ಭೂಮಿಯೂ ಸಹ ಭೂಕಂಪದಲ್ಲಿ ನಡುಗಿಬಿಡುವುದು, ಜಲತಾಂಡವ ಆಗುವುದು. ಹೀಗಾಗಿ ಎಲ್ಲರೂ ತಮ್ಮ ಮನೆಯನ್ನು ಲೈಟ್ ಹೌಸ್ ಆಗಿ ಮಾಡಬೇಕಿದೆ. ಪರಮ ಲೈಟಿನ ಗೋಳದಲ್ಲಿ ಪರಮ ಲೈಟನ್ನು ತುಂಬಿ ಇದರಿಂದ ಸೂಕ್ಷ್ಮ ಜಗತ್ತಿನಲ್ಲಿಯೂ ಸಹ ಒದ್ದಾಡುತ್ತಿರುವಂತಹ ಈ ಭಯಂಕರ ಸ್ಫೋಟಕ್ಕೆ ತುತ್ತಾದ ಸೂಕ್ಷ್ಮ ಆತ್ಮರೂ ಸಹ ವಿಲವಿಲ ಒದ್ದಾಡುತ್ತಾ ಈ ಪರಮ ಲೈಟಿನ ಗೋಳಕ್ಕೆ ಬಂದಾಗ ಅಂತಹ ಆತ್ಮಗಳಿಗೂ ಶಾಂತಿ ಸಿಗುವುದು. ನಿಮ್ಮ ಪರಮ ಲೈಟ್ನ ಗೋಳವು 200 ಕಲಾದ ಗೋಳ ಆಗುವುದು ಎನ್ನುತ್ತಾರೆ ಬಾಪೂಜಿಯವರು. ಈ ಭೂಮಿಯ ಮೇಲೆ ಅನೇಕ ಪ್ರಕಾರದ ಆತ್ಮಗಳಿವೆ, ಅನೇಕ ಕ್ಯಾಟಗರಿಯ ಆತ್ಮಗಳಿವೆ ಎಂಬುದರ ಬಗ್ಗೆ, ಹಾಗೂ ಈ ಭೂಮಿಯ ಮೇಲೆ ಧರ್ಮ, ಮತ, ಪಂಥ, ಸಂಪ್ರದಾಯಗಳೆಲ್ಲ ಹೇಗೆ ಬಂದವು ಎಂಬುದರ ಬಗ್ಗೆ ಬಾಪೂಜಿಯವರ ವಿಡಿಯೋ ಇದೆ. ಬ್ರಹ್ಮಜ್ಞಾನ, ಮಹಾಕಾಲ ಪ್ರಳಯದಲ್ಲಿ ಯಾರು ಹೇಗೆ ಪಾರಾಗಲಿದ್ದಾರೆ, ಪಾರ್ಟ್ 1 ಹಾಗೂ ಪಾರ್ಟ್ 2, ಯಾ ಭಾರತ್ ಬಚೇಗಾ ಪಾರ್ಟ್ 1 ಹಾಗೂ ಪಾರ್ಟ್ 2ನಲ್ಲಿ ವಿಡಿಯೋಗಳಿವೆ. ಇದನ್ನೆಲ್ಲ ನೋಡಿ ಬರಲಿರುವ ಸಮಯ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳಿ. ಬರಲಿರುವ ಸಮಯ ಎಷ್ಟು ಭಯಂಕರವಾಗಿದೆ ಎಂದರೆ ಯಾರೂ ಸಹ ಇದನ್ನು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಆತ್ಮರು ಜಾಗೃತರಾಗಿ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಿ ತಮ್ಮ ಆತ್ಮನಲ್ಲಿ ಪವರನ್ನು ತುಂಬಿಕೊಳ್ಳುವುದರಿಂದ ಬ್ರಹ್ಮಜ್ಞಾನ, ಮಹಾಜ್ಞಾನ, ಮಹಾಪರಮಜ್ಞಾನ ಎಲ್ಲವನ್ನು ತಿಳಿದುಕೊಂಡು ಆತ್ಮಸ್ವರೂಪದಲ್ಲಿ ಸ್ಥಿತರಾಗುವುದರಿಂದ ಮಾತ್ರ ಆತ್ಮನ ಮೇಲಿರುವ ಆವರಣಗಳು ಒಂದೊಂದಾಗಿ ಕಳಚಿಕೊಳ್ಳುವವು, ಹಾಗೂ ನಾವು ಯಾರು, ಎಲ್ಲಿಂದ ಬಂದಿದ್ದೇವೆ ಎಂಬುದೆಲ್ಲ ನಮಗೆ ಅರಿವಾಗುವುದು. ಹೀಗೆ ಆತ್ಮ ತನ್ನ ದಿವ್ಯ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವುದು.
ಆತ್ಮ ಸ್ವರೂಪ ಎಂದರೆ ದಿವ್ಯ ಸ್ವರೂಪ, ಪರಂ ಲೈಟ್ನ ಸ್ವರೂಪ. ಆತ್ಮನಲ್ಲಿ ಪರಂ ಪ್ರಕಾಶ ತುಂಬಿಕೊಂಡಾಗ ಆತ್ಮನ ಪವರ್ ವೃದ್ಧಿಸುತ್ತಾ ಹೋಗುತ್ತದೆ. ಇದು ಜ್ಞಾನ ಮಾರ್ಗವಾಗಿದೆ. ಭಕ್ತಿ ಮಾರ್ಗ ಹಾಗೂ ಜ್ಞಾನ ಮಾರ್ಗಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ಬಾಪೂಜಿಯವರು ಹೇಳುತ್ತಾರೆ, ನಿಮ್ಮ ಬಳಿ ದಿವ್ಯ ದೃಷ್ಟಿ ಇದೆ. ದಿವ್ಯ ದೃಷ್ಟಿ ಅಂದರೆ ಥರ್ಡ್ ಐ. ಆತ್ಮ ಸ್ವರೂಪವೇ ದಿವ್ಯ ದೃಷ್ಟಿಯಾಗಿದೆ. ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗುವುದು ಎಂದರೆ ಥರ್ಡ್ ಐ ಅಥವಾ ಮೂರನೇ ಕಣ್ಣು ತೆರೆದುಕೊಳ್ಳುವುದು ಎಂದರ್ಥ. ಇದರಿಂದ ಸಂಪೂರ್ಣ ಜ್ಞಾನವು ನಮಗೆ ಅರಿವಾಗಿ ವೈರಾಗ್ಯ ಉಂಟಾಗುವುದು. ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು ಎಂದರೆ ಅದಕ್ಕೆ ಜ್ಞಾನವೇ ಬೇಕು. ಪರಮ ಸತ್ಯ ಜ್ಞಾನ ಬೇಕು. ಭಗವಂತನೂ ಸಹ ಭಗವದ್ಗೀತೆಯಲ್ಲಿ ಈ ರೀತಿ ಹೇಳಿದ್ದಾನೆ, ನಾನು ಜಪ ತಪ ಯಜ್ಞಾದಿಗಳಿಂದ ಸಿಗುವುದಿಲ್ಲ, ನಾನು ಜ್ಞಾನ ಮಾತ್ರದಿಂದ ಸಿಗುತ್ತೇನೆ ಎಂದಿದ್ದಾನೆ ಕೃಷ್ಣನು. ಜ್ಞಾನವೇ ಪ್ರತಿಯೊಂದು ಆತ್ಮನ ಪರಿಚಯವಾಗಿದೆ. ಜ್ಞಾನದಿಂದಲೇ ನಾವು ಆದಿಶಕ್ತಿ, ಮಹಾಶಿವ, ಪರಮಹಾಶಿವ ಹಾಗೂ ವಿಷ್ಣು, ಮಹಾವಿಷ್ಣು ಈ ಎಲ್ಲವನ್ನ ತಿಳಿದುಕೊಳ್ಳಬಹುದು. ಪರಮಾತ್ಮ ಅಂದರೆ ಯಾರು, ದೇವತೆಗಳು ಎಂದರೆ ಯಾರು, ಇದರ ಅಂತರ ನಮಗೆ ಜ್ಞಾನದ ಮೂಲಕ ತಿಳಿದು ಬರುವುದು. ನಾವು ಆತ್ಮಸ್ವರೂಪಕ್ಕೆ ಬಂದಾಗ ನಮ್ಮಲ್ಲಿ ಜ್ಞಾನವು ವೃದ್ಧಿಸುತ್ತಾ ಹೋಗುತ್ತದೆ. ಪದೇ ಪದೇ ಜ್ಞಾನವನ್ನು ಕೇಳಿಸಿಕೊಳ್ಳಬೇಕು ಎನ್ನುವಂತಹ ಆಸೆ ಆಗುತ್ತದೆ. ಮನಸ್ಸು ಸದಾ ಜ್ಞಾನದಲ್ಲಿಯೇ ಮುಳುಗಿದಾಗ ಪರಮಾತ್ಮನೊಂದಿಗೆ ಯೋಗ ಅಂದರೆ ಕನೆಕ್ಷನ್ ಉಂಟಾಗುತ್ತದೆ. ಇದರಿಂದ ತಾನು ಎಲ್ಲರನ್ನೂ ಪಾರು ಮಾಡಬೇಕು, ಕಾಪಾಡಬೇಕು ಎನ್ನುವಂತಹ ಸಂಕಲ್ಪ ನಮ್ಮಲ್ಲಿ ಬರುತ್ತದೆ. ನಾವು ಎಲ್ಲರಿಗೂ ಪರಮ ಶಾಂತಿಯನ್ನು ನೀಡಿ ಪರಮ ಶಾಂತಿಯ ಅನುಭವವನ್ನು ಮಾಡಿಸಿ ವಿಶ್ವ ಕಲ್ಯಾಣ ಮಾಡಬೇಕಿದೆ. ಎಲ್ಲ ಆತ್ಮರು ಬೇಗನೆ ಜಾಗೃತಗೊಂಡರೆ ನಾವು ಮೂರನೆಯ ವಿಶ್ವ ಯುದ್ಧವನ್ನು ತಡೆಯಬಹುದು ಎನ್ನುತ್ತಾರೆ ಬಾಪೂಜಿಯವರು. ಅಂದರೆ ಪ್ರಕೃತಿಯ 5 ತತ್ವಗಳನ್ನು ನಾವು ಪರಂ ಶಾಂತಿಯ ವೈಬ್ರೇಷನ್ನಿಂದ ಶಾಂತವಾಗಿ ಮಾಡಬಹುದು. ತತ್ವಗಳನ್ನು ಪರಮ ತತ್ವಗಳಲ್ಲಿ ಪರಿವರ್ತನೆ ಮಾಡಬಹುದು. ನಾವು ಎಲ್ಲರನ್ನು ಪರಿವರ್ತಿಸಬೇಕಾಗಿದೆ. ಎಲ್ಲರಿಗೂ ಸುಖ, ಶಾಂತಿ, ಪರಮ ಶಾಂತಿಯನ್ನು ನೀಡಬೇಕಿದೆ. ಇದು ನಮ್ಮ ಕರ್ತವ್ಯವೂ ಆಗಿದೆ. ಏನೇ ಮಾಡಿ ಆದರೂ ಸರಿ ನಾವು ಎಲ್ಲರನ್ನೂ ಜಾಗೃತಗೊಳಿಸಬೇಕಿದೆ. ಅಂತಿಮ ಸಮಯದಲ್ಲಿ ನೋವಿನಿಂದ ನರಳಾಡುತ್ತಿರುವ ಆತ್ಮಗಳು ಪರಮಶಾಂತಿ ವೈಬ್ರೇಷನ್ ಯಾವ ಮನೆಯಿಂದ ಹೊರಟಿದೆ ಅಲ್ಲಿಗೆ ಅವರು ಬರುತ್ತಾರೆ ಹಾಗೂ ಅವರಿಗೆ ಪರಮಶಾಂತಿಯ ಅನುಭವ ಆಗುತ್ತದೆ. ಸಂಪೂರ್ಣ ಬ್ರಹ್ಮಾಂಡದಲ್ಲಿ, ಸಂಪೂರ್ಣ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿ ಸೂಕ್ಷ್ಮ ಆತ್ಮರು ನರಳಾಡುತ್ತಿರುತ್ತಾರೆ. ಅಂತಹ ಒಂದು ವಿನಾಶದಲ್ಲಿ ಪರಮಶಾಂತಿಯ ವೈಬ್ರೇಷನ್ನಿಂದ ಪರಮಶಾಂತಿಯ ಅನುಭವ ಅಂತಹ ಆತ್ಮರಿಗೆ ಆಗುತ್ತದೆ. ನಮ್ಮ ಮಲ್ಟಿವರ್ಸ್ 100 ಕಲಾದಲ್ಲಿದೆ ಹಾಗೂ ಯೂನಿವರ್ಸ್ 16 ಕಲಾದಲ್ಲಿದೆ. 100 ಕಲಾದ ಮಲ್ಟಿವರ್ಸನ್ನು 100 ಕಲಾದ ಕಾಲಾಗ್ನಿಯು ಸುಡುವಾಗ ಸಂಪೂರ್ಣ ಮಲ್ಟಿವರ್ಸ್ನಲ್ಲಿರುವ ಜನರು ಸುಟ್ಟು ಭಸ್ಮವಾಗುವರು. ಹೀಗಾಗಿ ಪರಮಶಾಂತಿಯ ವೈಬ್ರೇಷನನ್ನು ಹರಡಬೇಕಾಗಿದೆ. ಇದರಿಂದ ಎಲ್ಲೆಡೆ ಅಂದರೆ ಗ್ಯಾಲಕ್ಸಿಗಳಲ್ಲಿ ಆಕಾಶಗಂಗೆ ಎಲ್ಲೆಡೆ ವೈಬ್ರೇಷನ್ ಟಚ್ ಆದಾಗ ಎಲ್ಲ ಕಡೆ ಇರುವಂತಹ ಆತ್ಮರು ಜಾಗೃತರಾಗುವರು. ನಾವು ನಮ್ಮ ಸಂಕಲ್ಪ ಶಕ್ತಿಯಿಂದ ವೈಬ್ರೇಷನ್ನಿಂದ ಎಲ್ಲರನ್ನ ಜಾಗೃತಗೊಳಿಸಬಹುದಾಗಿದೆ. ನಮ್ಮ ವೈಬ್ರೇಷನ್ನ ಮೂಲಕ ಜ್ಞಾನವೂ ಸಹ ಎಲ್ಲೆಡೆ ಹರಡಿಕೊಳ್ಳುವುದು. ಜ್ಞಾನವು ಹರಡುತ್ತಿದ್ದಂತೆ ಎಲ್ಲೆಡೆ ಇರುವ ಆತ್ಮರು ಜಾಗೃತರಾಗುವರು. ಹೀಗಾಗಿ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗಿ ಪರಮಾತ್ಮನಿಂದ ಆತ್ಮನಲ್ಲಿ ಪವರನ್ನು ಇಳಿಸಿ ಪರಮ ಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡುವುದು ಇದು ಅತಿ ದೊಡ್ಡ ಮಹತ್ವದ ಕಾರ್ಯವಾಗಿದೆ. ಇದರಿಂದ ಆತ್ಮನ ಭಾಗ್ಯವು ಬಹಳ ಶ್ರೇಷ್ಠ ಭಾಗ್ಯವಾಗಲಿದೆ. ವೈಬ್ರೇಷನ್ನೊಂದಿಗೆ ಜ್ಞಾನ ದಾನವನ್ನು ಸಹ ಮಾಡಬೇಕಿದೆ. ಎಲ್ಲೆಡೆ ಜ್ಞಾನವನ್ನು ಹರಡಬೇಕಿದೆ. ಮೊದಲು ಜ್ಞಾನಿಗಳಾಗಿ, ನಂತರ ಯೋಗಿಗಳಾಗಿ, ವಿಶ್ವ ಸೇವಾಧಾರಿಗಳಾಗಿ ಎಲ್ಲರನ್ನ ಜಾಗೃತಗೊಳಿಸಿ. ಹೀಗೆ ಎಲ್ಲರೂ ಜಾಗೃತರಾದಾಗ ಸಂಪೂರ್ಣ ವಾಯುಮಂಡಲವನ್ನೇ ನಾವು ಪರಿವರ್ತನೆ ಮಾಡಬಹುದಾಗಿದೆ. ಸಂಪೂರ್ಣ ವಾಯುಮಂಡಲವು ಪರಮ ಶಾಂತಿಯಿಂದ ತುಂಬಬಹುದು. ವಿನಾಶವನ್ನು ಬಯಸುವಂತಹ ಆತ್ಮರಿಗೂ ಸಹ ಪರಮ ಶಾಂತಿಯ ವೈಬ್ರೇಷನ್ ಟಚ್ ಆದಾಗ
ವಿನಾಶಕಾರಿಗಳು ಸಹ ಪರಮಶಾಂತಿಯ ಅನುಭವವನ್ನು ಪಡೆಯುತ್ತಾರೆ. ಅವರೂ ಸಹ ಪರಮಶಾಂತಿ ಎನ್ನಲಿದ್ದಾರೆ. ಹೀಗೆ ನಿಧಾನವಾಗಿ ನೆಗೆಟಿವ್ ವಿನಾಶಕಾರಿ ಆತ್ಮರು ಸಹ ಕಲ್ಯಾಣಕಾರಿ ಆತ್ಮರಾಗಿ ಪರಿವರ್ತನೆಯಾಗಲಿದ್ದಾರೆ. ಹೀಗಾಗಿ ಎಲ್ಲರೂ ಜಾಗೃತರಾಗಿರಿ ಹಾಗೂ ಎಲ್ಲರನ್ನೂ ಜಾಗೃತಗೊಳಿಸಿ. ನಿಮ್ಮನ್ನು ನೀವು ತಿಳಿದುಕೊಳ್ಳಿ. ಜ್ಞಾನದಿಂದ ವಾಯುಮಂಡಲವನ್ನು ನಾವು ಪರಿವರ್ತಿಸಬೇಕಾಗಿದೆ. 14 ಲೋಕದಲ್ಲಿರುವ ಪ್ರತಿಯೊಂದು ಆತ್ಮಕ್ಕೂ ಪರಮಶಾಂತಿಯನ್ನು ನೀಡಬೇಕಿದೆ. ಮೊದಲು ಸ್ವಪರಿವರ್ತನೆಯಾಗಬೇಕು, ನಂತರ ವಿಶ್ವ ಪರಿವರ್ತನೆ ಆಗಿಯೇ ಆಗುತ್ತದೆ. ಈ ಭೂಮಿಯ ಮೇಲೆ ಅನೇಕ ಪ್ರಕಾರದ ಅನೇಕ ಕಲಾಗಳ ಆತ್ಮರಿದ್ದಾರೆ. ಕಲಾ ಎಂದರೆ ಪವರ್ ಎಂದರ್ಥ. ಉದಾಹರಣೆಗೆ ಶ್ರೀಕೃಷ್ಣನು 16 ಕಲಾವಲ್ಲಭನಾಗಿದ್ದ ಹಾಗೂ ರಾಮನು 14 ಕಲಾದ ಪವರ್ನ ಆತ್ಮನಾಗಿದ್ದನು. ಹೀಗೆ ನಾವು ಆತ್ಮನ ಪವರನ್ನು ಜಾಗೃತಗೊಳಿಸಬೇಕಿದೆ. ಆತ್ಮನ ತಂದೆ, ಆತ್ಮನ ಪರಮಪಿತನೊಂದಿಗೆ ಕನೆಕ್ಟ್ ಆಗಿ ಧ್ಯಾನದ ಮೂಲಕ ನಮ್ಮ ಪವರನ್ನು ವೃದ್ಧಿಸಿಕೊಂಡು ಬ್ರಹ್ಮಾಂಡ, ಮಹಾಬ್ರಹ್ಮಾಂಡ, ಮಹಾಬ್ರಹ್ಮಾಂಡದವರೆಗಿನ ವಾಯುಮಂಡಲವನ್ನು ಪರಿವರ್ತನೆ ಮಾಡಬೇಕು. ಆತ್ಮನಲ್ಲಿ ಪವರ್ ತುಂಬಿದಾಗ ವಿನಾಶಕಾರಿಗಳಿಗೂ ಸಹ ಪರಮಶಾಂತಿಯ ವೈಬ್ರೇಷನ್ ಹೋಗುವುದು. ಎಲ್ಲರಿಗೂ ಪರಮಶಾಂತಿಯ ಅನುಭವ ಆಗುವುದು. ಈಗ ನಾವು ಏನೇ ಮಾಡಿ ಆದರೂ ಸರಿ ವಿನಾಶವನ್ನು ತಡೆಯಬೇಕಾಗಿದೆ. ಎಲ್ಲ ಆತ್ಮರು ಸೇರಿ ಪರಮಶಾಂತಿಯ ವೈಬ್ರೇಷನ್ನಿಂದ ವಿನಾಶವನ್ನು ತಡೆಯಬಹುದಾಗಿದೆ. ಸಂಪೂರ್ಣ ವಾಯುಮಂಡಲವನ್ನೇ ಪರಿವರ್ತನೆ ಮಾಡಿ ಎನ್ನುತ್ತಾರೆ ಬಾಪೂಜಿಯವರು. ಆಗ ಎಲ್ಲ ನೆಗೆಟಿವ್ ಪಾಸಿಟಿವ್ ಆಗುವುದು. ನಮ್ಮ ಪ್ರತಿಯೊಂದು ಉಸಿರಿನಲ್ಲಿ ಪಾಸಿಟಿವಿಟಿ ತುಂಬಿಕೊಳ್ಳುವುದು. ಪರಮಶಾಂತಿಯ ಒಂದೊಂದು ಸೆಲ್ ನಮ್ಮ ಸೂಕ್ಷ್ಮ ಶರೀರ ಹಾಗೂ ಕಾರಣ ಶರೀರವನ್ನು ಪರಿವರ್ತನೆ ಮಾಡುವುದು. ಹೀಗೆ ಕ್ರಮೇಣವಾಗಿ ಎಲ್ಲವೂ ಪರಿವರ್ತನೆಯಾಗುವುದು. ಹೀಗೆ ನಾವು ವಿನಾಶವನ್ನು ತಡೆಯಬಹುದು. ಬರಲಿರುವ ಸಮಯ ಬಹಳ ಭಯಾನಕ ಸಮಯವಾಗಿದೆ. ಹೀಗಾಗಿ ಎಲ್ಲ ಆತ್ಮರು ಈ ಕೆಟ್ಟ ಸಮಯವನ್ನು, ಈ ವಾಯುಮಂಡಲವನ್ನು ಪರಿವರ್ತನೆ ಮಾಡಿ ವಿನಾಶವನ್ನು ತಡೆಯಿರಿ. ಇದು ನನ್ನ ಪ್ರಾರ್ಥನೆಯಾಗಿದೆ ಎನ್ನುತ್ತಾರೆ. ಈಗ ನೀವು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ಎಂದಿಗೂ ಸಹ ವಿನಾಶವನ್ನು ತಡೆಯುವಂತಹ ಕಾರ್ಯ ನಮ್ಮಿಂದ ಅಸಾಧ್ಯವಾಗುವುದು. 2025 ಹಾಗೂ 26ರಲ್ಲಿಯೇ ನಾವು ವಿನಾಶವನ್ನು ತಡೆಯಬಹುದಾಗಿದೆ. ಈಗ ಕೇವಲ 2 ವರ್ಷಗಳು ಮಾತ್ರ ನಮ್ಮ ಕೈಯಲ್ಲಿದೆ. 27ರಲ್ಲಿ ವಿನಾಶವನ್ನು ನಾವು ತಡೆಯಲಾರೆವು. ವಿನಾಶದಲ್ಲಿ ನರಳಾಡುವವರ ಸಂಖ್ಯೆ ಹೆಚ್ಚಾಗುವುದು. ನಾವು ಕಲ್ಪನೆಯೂ ಸಹ ಮಾಡಲಾರದಂತಹ ಭಯಂಕರ ವಿನಾಶವು ಮುಂದೆ ಆಗಲಿದೆ. ಪರಮಾಣು ಬಾಂಬ್ಗಳ ವಿಸ್ಫೋಟದ ಬಗ್ಗೆ ಯಾರು ಕಲ್ಪನೆ ಸಹ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಎಲ್ಲರೂ ಜಾಗೃತರಾಗಿರಿ ಎಂದು ಬಾಪೂಜಿಯವರು ನಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಿ ಪರಮಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡಿ. ಇದು ನಿಮ್ಮ ಮನೆಯಿಂದಲೇ ಆರಂಭಿಸಿ. ಭೂಮಿಯ ಮೇಲೆ ಇರುವಂತಹ ನಾವೆಲ್ಲರೂ ಒಂದು ಪರಿವಾರದವರು. ವಸುದೈವ ಕುಟುಂಬಕಂ. ಬ್ರಹ್ಮಾಂಡದಲ್ಲಿ ಇರುವಂಥ ನಾವೆಲ್ಲರೂ ಸಹ ಒಂದು ಪರಿವಾರವೇ. ನಗರ, ರಾಜ್ಯ, ದೇಶ, ನಮ್ಮ ಭೂಮಂಡಲ ಹಾಗೂ ಬ್ರಹ್ಮಾಂಡ ಎಲ್ಲೆಡೆ ಪರಮಶಾಂತಿಯನ್ನು ಹರಡಿ ಎನ್ನುತ್ತಾರೆ ಬಾಪೂಜಿಯವರು. ಜ್ಞಾನಿಗಳಾಗಿ, ಯೋಗಿಗಳಾಗಿ, ಪರಮ ಜ್ಞಾನವನ್ನು ಪಡೆದು ಪರಮ ಯೋಗಿಗಳಾಗಿ ಪರಮಾತ್ಮನಿಂದ ಪವರನ್ನು ಪಡೆದು ಎಲ್ಲೆಡೆ ಪರಮ ಶಾಂತಿಯನ್ನು ಹರಡಿ. ಇದುವೇ ನನ್ನ ಪ್ರಾರ್ಥನೆಯಾಗಿದೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org.
Like, share, subscribe. Join today. बेहद की परम शांति सो